ಹಾಯ್. KCET ಮತ್ತು ಕಾಮೆಡ್ಗೆ ಎರಡೂ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗತ್ತಾ? ನಂತರ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಯಾವುದ್ರಲ್ಲಿ ಒಳ್ಳೆ ಕಾಲೇಜ್ ಸಿಗತ್ತೋ ಅಲ್ಲಿ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಚಾನ್ಸಸ್ ಇರತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ ಏನಿದೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಮೊದಲಾಗಿ KCET ಮತ್ತು ಕಾಮೆಡ್ಗೆ ಇರುವಂತಹ ಡಿಫರೆನ್ಸ್ ಅನ್ನ ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ KCET ಅಲ್ಲಿ ಫೀ ಸ್ಟ್ರಕ್ಚರ್ ಕಡಿಮೆ ಇರುತ್ತೆ ಕಾಮೆಡ್ಗೆ ಕಂಪೇರ್ ಮಾಡಿದ್ರೆ. ಈಗ KCET ಅಲ್ಲಿ ಏನಾಗುತ್ತೆ, ಪರ್ ಇಯರ್ ಫೀಸ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆದ್ರೆ 1 lakh ವರೆಗೆ ಇರುತ್ತೆ. ಅಂದ್ರೆ 1 lakh ವರೆಗೆ ಅಂತಂದ್ರೆ 1,15,000 ಇಂದ 1,20,000 ಅದರ ಒಳಗಡೆ ಫೀಸ್ ಇರುತ್ತೆ. ಅದರಲ್ಲೂ ಕೂಡ SNQ ಕೋಟಾ ಅಂಡರ್ ಸೀಟ್ ಸಿಕ್ಕರೆ ನಿಮಗೆ KCET ಅಲ್ಲಿ ನಿಮ್ಮ ಫೀಸ್ ಏನಿದೆ ಒಂದು ವರ್ಷದ ಫೀಸ್ ಅದು 45,000 to 50,000 ಒಳಗಡೆ ಇರುತ್ತೆ. ತುಂಬಾ ಕಡಿಮೆ ಫೀಸ್ಗೆ ಸೀಟ್ ಸಿಗುತ್ತೆ. ಅದು ಕೂಡ ನಿಮ್ಮ KCET ತುಂಬಾ ಒಳ್ಳೆ ರ್ಯಾಂಕ್ ಬಂದಿದೆ, ಟಾಪ್ ರ್ಯಾಂಕ್ ಇದೆ ನಿಮ್ದು, ಆ ಟೈಮಲ್ಲಿ ಕರ್ನಾಟಕದ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚ್ ಅಲ್ಲಿ ನಿಮಗೆ ತುಂಬಾ ಕಡಿಮೆ ಫೀಸ್ಗೆ ಅಡ್ಮಿಷನ್ ಆಗುತ್ತೆ. KCET ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂದ್ರೆ ಟಾಪ್ ಕಾಲೇಜಲ್ಲೂ ಕೂಡ SNQ ಕೋಟಾ ಇರುತ್ತೆ, ಸೊ ಅದು ಕೂಡ ಸಿಗುವಂತಹ ಚಾನ್ಸ್ ಇರುತ್ತೆ KCET ಅಲ್ಲಿ. ಬಟ್ ಕಾಮೆಡ್ಗೆ ಏನಾಗುತ್ತೆ ಅಂತಂದ್ರೆ ಪರ್ ಇಯರ್ ಫೀ ಸ್ಟ್ರಕ್ಚರ್ ಏನಿದೆ ಅದು 2.5 lakh ವರೆಗೆ ಇರುತ್ತೆ. ಓಕೆನಾ? ಮೇಜರ್ ಡಿಫ್ರೆನ್ಸ್ ಅಂದ್ರೆ ಇದೆ. ಏನು, KCET ಅಲ್ಲಿ ಫೀಸ್ ಕಡಿಮೆ ಇದೆ, ಕಾಮೆಡ್ಗೆ ಅಲ್ಲಿ ಫೀಸ್ ಜಾಸ್ತಿ ಇದೆ. ಹಾಗಿದ್ರೆ ಕಾಮೆಡ್ಗೆ ಬರೋದ್ರಿಂದ ಅಡ್ವಾಂಟೇಜ್ ಏನು ತಿಳ್ಕೊಳ್ಳೋದಾದ್ರೆ, ಈಗ KCET ಥ್ರೂ ಒಂದು ಕಾಲೇಜ್ ಇದೆ, ಟಾಪ್ ಕಾಲೇಜ್ ಇದೆ, ಅದರಲ್ಲಿ ನೀವು ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ 3,000 ಒಳಗಡೆ ಬರಬೇಕು. ಆ ರೀತಿ ಇರುವಂತಹ ಕಾಲೇಜ್ ಇದೆ KCET ಅಂದ್ರೆ. ಅದೇ ನೀವು ಕಾಮೆಡ್ಗೆ ಬರೆದಿದ್ದೀರಾ, ಕಾಮೆಡ್ಗೆದಲ್ಲಿ ಒಂದು 8 to 10K ರ್ಯಾಂಕ್ ಬಂದಿದೆ ಅಂದ್ರೆ 8,000 ಇಂದ 10,000 ಒಳಗಡೆ ನಿಮ್ಮ ರ್ಯಾಂಕ್ ಬಂದಿದೆ, ಆ ಟೈಮಲ್ಲೂ ಕೂಡ ಅದು ಹೇಳಿದಲ್ವಾ KCET ಅಲ್ಲಿ 3,000 ಒಳಗಡೆ ಬಂದ್ರೆ ಮಾತ್ರ ಸಿಗುವಂತಹ ಕಾಲೇಜ್ ಕಾಮೆಡ್ಗೆದಲ್ಲಿ 8 to 10K ರ್ಯಾಂಕ್ ಬಂದರೂ ಕೂಡ ಸಿಗುತ್ತೆ. ಅಂದ್ರೆ ರ್ಯಾಂಕ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಇದು ಡಿಫರೆನ್ಸ್ KCET ಮತ್ತು ಕಾಮೆಡ್ಗೆ. ಹಾಗಿದ್ರೆ KCET ಮತ್ತು ಕಾಮೆಡ್ಗೆ ಎರಡರಲ್ಲೂ ಆಟ್ ಎ ಟೈಮ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗತ್ತಾ ಅಂತ ಕೇಳಿದ್ರೆ ಹಾ, ಆಗತ್ತೆ. ಈಗ KCET ಮತ್ತು ಕಾಮೆಡ್ಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಆ ಟೈಮಲ್ಲಿ ನೀವು ಫೀಸ್ ಕೊಡೋದಕ್ಕೆ ರೆಡಿ ಇದ್ದೀರಾ? ಅಂದ್ರೆ ಕಾಮೆಡ್ಗೆದಲ್ಲಿ ಫೀಸ್ ಜಾಸ್ತಿ ಅಂತ ಹೇಳಿದ್ರೆ 2.5 lakh ಆ ರೀತಿ ಫೀಸ್ ಇರುತ್ತೆ, ಸೊ ಅಷ್ಟು ಕೊಡೋದಕ್ಕೆ ರೆಡಿ ಇದ್ದೀರಾ, ಫೈನಾನ್ಷಿಯಲ್ ಸ್ಟೇಬಲ್ ಇದ್ದೀರಾ ಅಂತ ಹೇಳಿದಾಗ KCET ಒಳ್ಳೆ ಕಾಲೇಜ್ ಸಿಗ್ತಾ ಇಲ್ಲ, ಬಟ್ ಕಾಮೆಡ್ಗೆದಲ್ಲಿ ಸಿಗುತ್ತೆ. ಆ ರೀತಿ ಇದ್ದಾಗ ನೀವು ಕಾಮೆಡ್ಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅಂದ್ರೆ KCET ಕೌನ್ಸಿಲಿಂಗ್ ಎಕ್ಸಿಟ್ ಆಗಿ ಕಾಮೆಡ್ಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ಪಡ್ಕೊಂಡು. ಅದೇ ರೀತಿ ಈಗ ಕಾಮೆಡ್ಗೆದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, KCET ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಆ ಟೈಮಲ್ಲಿ ಕಾಮೆಡ್ಗೆದಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿದೆ, ಬಟ್ KCET ಏನಿದೆ ಅಲ್ಲೂ ಕೂಡ ಒಳ್ಳೆ ಕಾಲೇಜ್ ಸಿಗ್ತಾ ಇದೆ. ಅಂದ್ರೆ ಎರಡೂ ಕಾಲೇಜ್ಗೂ ಕೂಡ ನಾವು ಈಕ್ವಾಲೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಆ ರೀತಿ ಕಾಲೇಜಸ್ KCET ಮತ್ತು ಕಾಮೆಡ್ಗೆ ಎರಡರೂ ಸಿಕ್ಕಿದೆ. ಬಟ್ ಕಾಮೆಡ್ಗೆ ಹೋದ್ರೆ ಫೀಸ್ ಜಾಸ್ತಿ ಕೊಡಬೇಕು, KCET ಆ ರೀತಿ ಇಲ್ಲ. ಆವಾಗ ಕಾಮೆಡ್ಗೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಿ KCET ಕೌನ್ಸಿಲಿಂಗ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಏನಿದೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು KCET ಹಾಗೆ ಕಾಮೆಡ್ಗೆ ಎರಡೂ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬಹುದು, ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿದೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ, ಸಬ್ಸ್ಕ್ರೈಬ್ ಮಾಡಿರಲೂಬಹುದು. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ ಮುಂದೆ.